ನಾನು ರಾಜಕೀಯ ಭಾಷಣ ಮಾಡೋದಿಲ್ಲ. ನನಗಿಲ್ಲಿ ರಾಜಕೀಯ ಬೇಕಾಗಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ಯುವಕರ ಭವಿಷ್ಯ. ನೀವೆಲ್ಲರೂ ಹೋರಾಟಕ್ಕೆ ಇಳಿದಿದ್ದೀರಿ, ಆದರೆ ನನ್ನ ಜೀವನವೇ ಹೋರಾಟ. ಈ ಹೋರಾಟದ ಮೂಲಕವೇ ನಾನು ಇಲ್ಲಿ ಇವತ್ತು ಬಂದು ನಿಂತಿರೋದು. ಕಾಂತಕುಮಾರ್ ನನಗೆ 2 ವರ್ಷದ ಹಿಂದಲಿಂದ ಪರಿಚಯ ಅಷ್ಟೇ. ಕೆಪಿಎಸ್ಸಿಯಲ್ಲಿ ನಡೆದ ಅಲ್ಲಿ ತೊಂದರೆ ಆದಾಗ ದೊಡ್ಡ ಹೋರಾಟವನ್ನ ಬೆಂಗಳೂರಿನಲ್ಲಿ ಕಾಂತಕುಮಾರ್ ಅವರ ಸ್ನೇಹಿತರುಗಳೆಲ್ಲ ಸೇರಿ ಮಾಡಿದ್ರು. ನನ್ನನ್ನು ಕರೆದಿದ್ರು. ನಾನು ಅಲ್ಲಿ ಕೂಡ ಅವರ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ಕಾಂತಕುಮಾರ್ ಅವರು ಹೋರಾಟ ಮಾಡ್ತಿರೋದು MLA ಆಗ್ಲಿಕ್ಕಲ್ಲ, ರಾಜಕೀಯ ಮಾಡ್ಲಿಕ್ಕಲ್ಲ. ಅವರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ವಿದ್ಯಾವಂತರಾದ್ರೂ ಕೂಡ ಕೆಲಸ ಇಲ್ಲದೆ ಮನೆಯಲ್ಲಿ ಕುಳಿತಿದ್ದಾರಲ್ಲ, ಅವರಿಗೆ ಭವಿಷ್ಯವನ್ನ ರೂಪಿಸಬೇಕು ಅಂತೇಳಿ ಕಾಂತಕುಮಾರ್ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ ನಾನು ಅಶೋಕ್ ಅವರು ಕಾಂತಕುಮಾರ್ ಹೇಳಿದ ತಕ್ಷಣ ಧಾರವಾಡಕ್ಕೆ ಬೆಂಗಳೂರಿಂದ ಬಂದಿದ್ದೇವೆ. ನಮಗಾಗಿ ಅಲ್ಲ, ನಾವು ಬಂದಿರತಕ್ಕಂಥದ್ದು ನಿಮಗಾಗಿ. ಯಾಕೆ? ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಮೊದಲ ವರ್ಷದಲ್ಲಿ 1 ಲಕ್ಷ ಹುದ್ದೆಗಳನ್ನ ತುಂಬುತ್ತೇವೆ ಎಂದ್ರು. ತುಂಬಿಲ್ಲ. 2ನೇ ವರ್ಷದಲ್ಲಿ ಉಳಿದ ಎಲ್ಲಾ ಹುದ್ದೆಗಳನ್ನು ತುಂಬುತ್ತೀವಿ ಎಂದ್ರು. ತುಂಬಿಲ್ಲ. ಇವತ್ತು 5 ಗ್ಯಾರಂಟಿಗಳ ಹೆಸರಿನಲ್ಲಿ ಜೀವನ ಕಳೀತಾ ಇದ್ದಾರೆ. 6ನೇ ಗ್ಯಾರಂಟಿ ಏನ್ ಗೊತ್ತಾ? ಯುವಕರನ್ನ ಉದ್ಯೋಗ ಕೊಡದೆ ಅವರನ್ನ ನಾಶ ಮಾಡತಕ್ಕಂಥದ್ದೇ ಇವರ 6ನೇ ಗ್ಯಾರಂಟಿ. ಇದಕ್ಕೆ ನಾವು ಒಪ್ಪೋದಿಲ್ಲ. ಮೊದಲು ಅವರಿಗೆ ಆಶ್ವಾಸನೆ ಕೊಡಿ. ಇವತ್ತು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಗ್ಯಾರಂಟಿ ಅಲ್ಲ, ಅವರ ಭವಿಷ್ಯದ ಕೆಲಸಗಳು ಬೇಕು. ಆ ಹುದ್ದೆಗಳನ್ನು ತುಂಬ್ರಿ. ಆಗ ಅವರು ಯಾವ ಹೋರಾಟವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯುವಕರ ಭವಿಷ್ಯವನ್ನ ಹಾಳು ಮಾಡಿ ಯಾವುದೇ ಸರ್ಕಾರ ಉದ್ಧಾರ ಆಗೋದಿಲ್ಲ. ಯುವಕರನ್ನ ವಿರೋಧಿಸಿದಾಗ, ಯುವಕರನ್ನ ಅವರನ್ನ ಬೀದಿಗಿಳಿಸಿದ ಯಾವುದೇ ಸರ್ಕಾರ ಇವತ್ತು ಬದುಕಿಲ್ಲ. ಈ ಸರ್ಕಾರವೂ ಬದುಕೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ಅನೇಕ ಬಾರಿ ಸದನದಲ್ಲೂ ನಾನು ಈಗ ಪ್ರಸ್ತಾಪ ಮಾಡಿದ್ದೇನೆ. ಕಳೆದ ಸದನದಲ್ಲಿ ನಾನು ಹೇಳಿದ್ದೇನೆ, ಯುವಕರು ಬೀದಿಯಲ್ಲಿದ್ದಾರೆ ಅಂತ. ನಾನು ತಮ್ಮ ಮೂಲಕ ಕಾಂಗ್ರೆಸ್ನ ಅಧಿನಾಯಕ ಅಂತಿದ್ದಾರಲ್ಲ ರಾಹುಲ್ ಗಾಂಧಿ ಅವರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ರಾಹುಲ್ ಗಾಂಧಿ ಅವರೇ, ಮಾತಿಗೆ ದೇಶದ ಬಗ್ಗೆ ಮಾತಾಡ್ತೀರಿ, ದೇಶಕ್ಕೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತೀರಿ. ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ, ಯುವಕರು ಇವತ್ತು ಬೀದಿಯಲ್ಲಿ ಆಶವಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಅವರ ಮನೆಗಳಲ್ಲಿ ಇವತ್ತು ಕಷ್ಟದಲ್ಲಿದ್ದಾರೆ. ಅವರ ಭವಿಷ್ಯ ಹಾಳು ಮಾಡಬೇಡಿ. ಅವರ 2,84,000 ಹುದ್ದೆಗಳಿದೆಯಲ್ಲ, ತುಂಬ್ರಿ. ಅವರಿಗೆಲ್ಲ ಕೆಲಸ ಸಿಗ್ಲಿ. ಹೇಳಿ, ಈಗ ಅವರು ನೋಡೋಣ. ಯಾಕಂದ್ರೆ ಹೇಳಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಆದ್ದರಿಂದಲೇ ನಾನು ಮತ್ತು ಅಶೋಕ್ ಜಿ ಅವರು, ಅರವಿಂದ್ ಅವರು ಈ ಬರ್ತಕ್ಕಂಥ 6ನೇ ತಾರೀಕಿನಿಂದ ಮತ್ತೆ ಸದನ ಪ್ರಾರಂಭ ಆಗುತ್ತೆ. ನಿಮ್ಮ ಪರವಾಗಿ ದೊಡ್ಡ ಧ್ವನಿಯನ್ನ ನಾವು ಒಪ್ತೇವೆ. ನಾವು ಬಿಡೋದಿಲ್ಲ. ನೀವು ಬೀದಿಯಲ್ಲಿ ಧರಣ ಮಾಡಿದ್ರೆ ನಾವು ಸದನದ ಒಳಗಡೆ ಧರಣ ಮಾಡ್ತೀರಿ ನಿಮ್ಮ ಪರವಾಗಿ. ಆ ಕಾರಣದಿಂದ ಇವತ್ತು
ತಾವು ಏನು ನಮಗೆ ಆಹ್ವಾನ ಕೊಟ್ಟಿದ್ರಿ, ನಾವು ಬೆಂಗಳೂರಿಂದ ಬಂದಿದ್ದೇವೆ. ಒಂದು ಕಡೆ ಹೇಳ್ತೀವಿ ಹಂತ ಹಂತವಾಗಿ ತುಂಬುತ್ತೀವಿ ಅಂತ, ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಬಂದಿದ್ದನ್ನು ಕಳಿಸ್ತಾರೆ, ಯಾವುದೇ ಹುದ್ದೆಗಳನ್ನ ಈಗ ತುಂಬಬೇಡಿ. ಯಾಕೆ ಅಂತಂದ್ರೆ ಆ ಇಂಟರ್ನಲ್ ರಿಸರ್ವೇಶನ್ ಸಂಪೂರ್ಣ ಆದ್ಮೇಲೆ ತುಂಬೋಣ. ಯಾಕೆ ರಿಸರ್ವೇಶನ್ ಬರೋದಿದ್ರೆ ಬರ್ತದೆ, ಅದಾದ್ಮೇಲೆ ಕೊಡಿ. ಈಗ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಮೊದಲು ತುಂಬ್ರಿ. ಕಾರಣ ಏನು ಗೊತ್ತಾ? ಖಜಾನೆ ಖಾಲಿಯಾಗಿದೆ, ಖಜಾನೆ ಖಾಲಿಯಾಗಿದೆ. ಯುವಕರಿಗೆ ಈಗ ಕೆಲಸ ಕೊಟ್ರೆ ನಾಳೆಯಿಂದಲೇ ಅವರಿಗೆ ಸಂಬಳ ಕೊಡೋಕೆ ಪ್ರಾರಂಭ ಮಾಡಬೇಕಲ್ಲ, ಅಲ್ಲಿ ದುಡ್ಡಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರೇ, ಎಲ್ಲೋಯ್ತು ದುಡ್ಡು? ಎಲ್ಲೋಯ್ತು ದುಡ್ಡು? ಬಿಹಾರ ಎಲೆಕ್ಷನ್ ಹೋಯ್ತಾ? ಮಹಾರಾಷ್ಟ್ರ ಎಲೆಕ್ಷನ್ ಹೋಯ್ತಾ? ತೆಲಂಗಾಣ ಎಲೆಕ್ಷನ್ ಹೋಯ್ತಾ? ಈಗ ಕೇರಳ ಮತ್ತು ತಮಿಳುನಾಡು ಎಲೆಕ್ಷನ್ಗೆ ರೆಡಿ ಆಗ್ತಾ ಇದೆಯಾ? ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ರಾಜ್ಯದ ಯುವಕರು ಸುಮ್ಮನೆ ಕೂರೋರಲ್ಲ. ಈಗಲೇ ಕಾಂತಕುಮಾರ್ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ನಾವಿಲ್ಲಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಹೊರಡ್ತೇವೆ ಅಂತ. ಬರಲಿ, ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಇದನ್ನು ಪ್ಲಾನ್ ಮಾಡಿ ನಾವು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು. ಈ ಯುವಕರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲೇಬೇಕಾಗಿದೆ. ಆ ಕಾರಣದಿಂದ ನಾನು ಇವತ್ತು ಈ ವೇದಿಕೆಯ ಮೂಲಕ ತಮಗೆ ಆಶ್ವಾಸನೆ ಕೊಡ್ತೇನೆ. ನಾನು ಮೊದಲು ಹೇಳಿದ್ದೇನೆ, ನಾವು ಜೀವನ ಇಡೀ ಹೋರಾಟ ಮಾಡಿಯೇ ಇಲ್ಲಿಗೆ ಬಂದವರು. ಇದೇನು ದೊಡ್ಡ ವಿಷಯವೇ ಅಲ್ಲ. ಕಾಂತಕುಮಾರ್ ಅವರೇ, ನೀವು ಪ್ಲಾನ್ ಮಾಡಿ ನಮ್ಮೆಲ್ಲ ಮುಖಂಡರುಗಳನ್ನು ಕರ್ಕೊಂಡು ನಿಮ್ಮ ಜೊತೆಯಲ್ಲಿ ನಾವು ಕೂಡ ಬರ್ತೇವೆ. ಬೆಂಗಳೂರಿಗೆ ಹೋಗೋಣ, ಈ ಸರ್ಕಾರಕ್ಕೆ ಲಜ್ಜೆ ಹಾಕೋಣ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಅವಕಾಶ ಕೊಡ್ತಿದ್ದಕ್ಕೆ ವಂದಿಸ್ತೇನೆ. ನಮಸ್ಕಾರ.